ಭೂಮಿ ಹೆಸರು ಏನಂದರೆ ಕೇದಾರ್ನಾಥ್. ಸೊ ಅವರದ್ದು ಹೆಸರು ಕೇದಾರ್ನಾಥ್. ಆಮೇಲೆ ಶ್ರೀಲ ಭಕ್ತಿವಿನೋದ್ ಠಾಕೂರ್ ಆಗಿ ಬರ್ತಾರೆ. ಸೊ ಅವರು ಹುಟ್ಟಿರೋದು 1838 AD 2 ಸೆಪ್ಟೆಂಬರ್. ಸೊ ಜಾಗ ಎಲ್ಲಿ ಅಂದರೆ ನದಿಯಾ ಗ್ರಾಮದಲ್ಲಿ, ನದಿಯಾ ಡಿಸ್ಟಿಕಲ್ಲಿ ಉಳಾ ಗ್ರಾಮದಲ್ಲಿ ಹುಟ್ಟಿರೋದು. ಸೊ ಅವರದ್ದು ಮಾಮ ಮನೆಯಲ್ಲಿ ಹುಟ್ಟಿರೋದು. ಅವರು ಅಪ್ಪ ಮನೆಯಲ್ಲಿ ಇಲ್ಲ, ಮಾಮ ಮನೆಯಲ್ಲಿ ಇರ್ತಾರೆ. ಸೊ ಅವರು ಅಪ್ಪ ಯಾರಂದರೆ ಆನಂದಚಂದ್ರ ದತ್ತ, ಮತ್ತು ಅವರು ತಾಯಾರು ಜಗನ್ಮೋಹಿನಿ. ಸೊ ಅವರೇ ಒಂದು ಫಸ್ಟು ಲಾ ಗ್ರಾಜ್ಯುಯೇಟ್. ಸೊ ಒರಿಸ್ಸಾದಲ್ಲಿ ಅವರೇ ಫಸ್ಟ್ ಲಾ ಗ್ರಾಜ್ಯುಯೇಟು. ಸೊ ಅವರು ಏನು ಮಾಡ್ತಾರೆ ಅಂದರೆ 2 ವಯಸ್ಸಲ್ಲಿ ಅವರು ಈ ಗಾನ ಎಲ್ಲ ಪೊಯಮ್ಸು, ಪೊಯೆಟ್ರಿ ಅದೆಲ್ಲ ಕಂಪೋಸ್ ಮಾಡ್ತಾರೆ. 6 ವಯಸ್ಸಲ್ಲಿ ಅವರು ರಾಮಾಯಣ, ಭಗವತ ಅದೆಲ್ಲ ಓದ್ತಾರೆ. ಆಮೇಲೆ 9 ವಯಸ್ಸಲ್ಲಿ ಅವರು ಜ್ಯೋತಿಷಾಸ್ತ್ರ, ಅಸ್ಟ್ರಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗುತ್ತಾರೆ. ಸೊ ಆಮೇಲೆ 10 ವಯಸ್ಸಲ್ಲಿ ಈ ಬ್ರಹ್ಮ ಜಿಜ್ಞಾಸ ತತ್ವ ಎಲ್ಲ ಓದ್ತಾರೆ. ಆಮೇಲೆ ಅವರು 13 ವಯಸ್ಸಲ್ಲಿ ಅವರು ಫಾದರ್ ಎಕ್ಸ್ಪೈರ್ ಆಗ್ತಾರೆ. ಸೊ 12 ವಯಸ್ಸಲ್ಲಿ ಅವರು ಮದುವೆ ಮಾಡ್ಕೊಳ್ತಾರೆ. ಅವ್ರದ್ದು ವೈಫು 5 ಇಯರ್ಸ್. ಸೊ ಇವ್ರಿಗೆ 12 ಇಯರ್ಸು, ವೈಫ್ಗೆ 5 ಇಯರ್ಸು ಮ್ಯಾರೇಜ್ ಆಗಿರುತ್ತೆ. ಸೊ ಇವರೊಂದು ಈಶ್ವರ ಚಂದ್ರ ವಿದ್ಯಾಸಾಗರ್ ಅಂದರೆ ಅವರದ್ದು ಶ್ರೀಡದಾಗಿರ್ತಾರೆ ಆ ಟೈಮಲ್ಲಿ. ಅವರೊಂದು ಫೇಮಸ್ಸು ಟೀಚರ್ ಆ ಟೈಮಲ್ಲಿ. ಸೊ ಅವರು ಒಂದು ಬುಕ್ ಬರೆದಿರ್ತಾರೆ. ಅದರಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಭಗವಂತ ಒಂದು ರೂಪದ ಬಗ್ಗೆ ಬಿಟ್ಟು ಅವರು ಅರೂಪ ಅಂತ ಮಾಡಿರ್ತಾರೆ. ಬಟ್ ಇವರು ಅವ್ರದ್ದು ಗುರು. ಬಟ್ ಇದ್ರೂ ಅವ್ರು ಹೇಳ್ತಾರೆ, ನೀವು ಏನಕ್ಕೆ ಈ ಥರ ಒಂದು ಇದನ್ನು ಬರೆದಿದ್ದೀರಾ, ಸೊ ಇದು ನಿಮಗೂ ಈ ಭಗವಂತ ರೂಪ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಅವ್ರು ಡೈರೆಕ್ಟಾಗಿ ಹೋಗಿ ಅವ್ರು ಕೇಳ್ತಾರೆ. ಸೊ ಆಮೇಲೆ ಅವ್ರಿಗೆ ಅನಿಸುತ್ತೆ, ನಾನು ಸ್ವಲ್ಪ ನನ್ನ ಮಾಯೆಯಲ್ಲಿ ಇದ್ದಿದ್ದೀನಿ, ಅದಕ್ಕೆ ಆ ಥರ ಆಯಿತು ಅಂತ ಅವ್ರು ಒಪ್ಕೊಳ್ತಾರೆ. ಸೊ ಅವರು ಒಪ್ಕೊಂಡು ಆಮೇಲೆ ಇವರದು ತಾತ ಯಾರಂದರೆ ರಾಜ ವಲ್ಲಭ ದತ್ತ. ಸೊ ಅವ್ರನ್ನೂ ಒಂದು ಅಸ್ಟ್ರಾಲಜಿಯಲ್ಲಿ ಅವರು ಒಂದು ಎಕ್ಸ್ಪರ್ಟು. ಸೊ ಅವರು ಒಂದು ಇದು ಮಾಡಿರ್ತಾರೆ. ಸೊ ಅವ್ರದ್ದು 2 ಪ್ರಿಡಿಕ್ಷನ್ ಮಾಡಿರ್ತಾರೆ. ಸೊ ಏನಂದರೆ, ಒಂದು ಅವರಿಗೆ ಸರ್ಕಾರ ಕೆಲಸ ಸಿಗುತ್ತೆ. ಸೊ ಅದೊಂದು ನೀವು ಒಂದು 29 ವಯಸ್ಸಲ್ಲಿ ಸರ್ಕಾರ ಕೆಲಸ ಸಿಗುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ ಮಾಡಿರ್ತಾರೆ. ಇನ್ನೊಂದು ಕೃಷ್ಣ ಭಕ್ತಿಯಲ್ಲಿ ಒಳ್ಳೆ ಡಿವೋಟಿಯಾಗಿ ಆಗ್ತೀರಾ ಅಂತ, ಒಂದು ವೈಷ್ಣವ ಆಗ್ತೀರಾ ಅಂತ ಅವರು ಪ್ರಿಡಿಕ್ಷನ್ ಮಾಡಿರ್ತಾರೆ. ಸೊ ನಾವು ಒಂದು ಪ್ರವರ್ಬ್ ನೋಡ್ಬೋದು, ಪೆನ್ ಈಸ್ ಮೈಟರ್ ದೆನ್ ಸ್ವಾರ್ಡ್. ಸೊ ಹಂಗಂದರೆ ಈ ಚಾಕುವಿಂದ ಪೇನೆಗೆ ಜಾಸ್ತಿ ಶಾರ್ಪ್ನೆಸ್ ಡೈರೆಕ್ಟ್ ಶಾರ್ಪ್ನೆಸ್ ಇಲ್ಲ. ಸೊ ಅವರು ಅಷ್ಟು ಬುಕ್ಗಳು ಬರೆದಿದ್ದಾರೆ. ಸೊ ಆ ಬುಕ್ಕಲ್ಲಿ ಅಷ್ಟು ನಾಲೆಜ್ ಇದೆ. ಸೊ ಅವರು ಒಂದು 100 ಬುಕ್ಗಳು ಬರೆದಿದ್ದಾರೆ ಶ್ರೀಲ ಭಕ್ತಿವಿನೋದ್ ಠಾಕೂರ್. ಸೊ ಅದಕ್ಕೆ ಅವರು ಒಂದು 7ನೇ ಗೋಸ್ವಾಮಿ ಅಂತ ಹೇಳ್ತಾ ಇರೋದು. ಸೊ ಅವರು ಈ ಎಲ್ಲ ಶ್ಲೋಕ ಮತ್ತು ಬುಕ್ಸು, ಪೊಯೆಟ್ರಿ ಎಲ್ಲ ಒಂದು ಶ್ರೀಮದ್ ಭಾಗವತದಲ್ಲಿ ಏನು ತತ್ವ ಇದೆಯೋ ಆ ತತ್ವನೇ ಅವರು ಇದು ಸಾಂಘಿಕವಾಗಿ ಎಲ್ಲ ಬರ್ತಿರೋದು. ಸೊ ಆಮೇಲೆ ಅವರು 1884 ವಿಶ್ವ ವೈಷ್ಣವ ಸಭಾ ಅಂತ ಒಂದು ಇದು ಓಪನ್ ಮಾಡ್ತಾರೆ, ಇನ್ಸ್ಟಿಟ್ಯೂಷನ್ ಥರ. ಸೊ ಅದು ಪ್ರೀಚಿಂಗ್ ಮಾಡೋಕ್ಕೆ ಅದು ಯೂಸ್ ಮಾಡ್ತಾರೆ. ಪ್ರೀಚಿಂಗ್ ಮಾಡ್ತಾರೆ, ಭಾಗವತ ಬಗ್ಗೆ ಎಲ್ಲ ಅವರು ಹೇಳ್ಕೊಡ್ತಾ ಇದ್ದಾರೆ. ಅವರು ಚೈತನ್ಯ ಮಹಾಪ್ರಭು ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಈ ಬುಕ್ಸಲ್ಲಿ ಒಂದು ಮುಖ್ಯವಾದ ಕೆಲವೊಂದು ಬುಕ್ಸು ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಶ್ರೀಕೃಷ್ಣ ಸಂಹಿತ, ಮತ್ತು ಚೈತನ್ಯ ಶಿಕ್ಷಾಮೃತ, ಶರಣಾಗತಿ, ಜೈವ ಧರ್ಮ, ಪರಿಣಾಮ ಚಿಂತಾಮಣಿ, ಭಜನ ರಹಸ್ಯ, ಗೀತಾವಲಿ. ಸೊ ಈ ಬುಕ್ಸ್ ಎಲ್ಲ ಅವ್ರು ಬರ್ತಿರೋದು. ಸೊ ಈಗ ಕೂಡ ನಿಮಗೆ ಈ ಬುಕ್ಸ್ ಎಲ್ಲ ಸಿಗುತ್ತೆ. ಈ ಸೋಲ್ನೆಸ್ ಬಾಣಸ್ವಾಮಿ ಮಹಾರಾಜ್ ಈ ಬುಕ್ಸ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಇಂಗ್ಲೀಷಲ್ಲಿ ಸಿಗುತ್ತೆ. ಯಾಕೆ ಬೇಕಂದರೆ ಈ ಸೋಲ್ನೆಸ್ ಬಾಣಸ್ವಾಮಿ ಮಹಾರಾಜ್ ಅವ್ರದ್ದು ಬುಕ್ ಸಿಗುತ್ತೆ. ಸೊ ಮಹಾರಾಜ್ ಅವರು ಬಂದು ಶ್ರೀ ಭಕ್ತಿವಿನೋದ್ ಠಾಕೂರ್ ಅವ್ರದ್ದು ಬುಕ್ಸ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಅವರು ಸ್ವಲ್ಪ ದಿವಸ ಟೀಚರ್ ಆಗಿರ್ತಾರೆ. ಸೊ ಸ್ಕೂಲ್ಸಲ್ಲಿ ಚೋಟಿ ಗ್ರಾಮ ಅಂತ ಒರಿಸ್ಸಲ್ಲಿ ಜಾಗ ಇದೆ. ಸೊ ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತಾರೆ. ಆಮೇಲೆ ಪುರುಷೋತ್ತಮ ಕ್ಷೇತ್ರ 1815 ಪುರುಷೋತ್ತಮ ಕ್ಷೇತ್ರ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಟೀಚರ್ ಟ್ರೈನಿಂಗ್ಗೆ ಕೋರ್ಸ್ ಮಾಡಿ ಆ ಟೀಚರ್ ಟ್ರೈನಿಂಗ್ ಕೋರ್ಸಲ್ಲಿ ಸಕ್ಸಸ್ ಆಗ್ತಾರೆ. ಆಮೇಲೆ ಅವರು ಬೇರೆ ಸ್ಕೂಲಲ್ಲಿ ಆ ಥರ ಬೇರೆ ಕಲ್ಕತ್ತಾ ಹೋಗಿ ಅಲ್ಲಿ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಅವರು 1866 ಅವರು ತಾತ
ಪ್ರಿಡಿಕ್ಷನ್ ಮಾಡಿದಾರಲ್ವಾ, ಸೊ ಅದೇ ಥರ ಅವ್ರಿಗೂ ಸರ್ಕಾರ ಕೆಲಸ ಸಿಗುತ್ತೆ. ಸೊ ಅವರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗ್ತಾರೆ, ಡೆಪ್ಯೂಟಿ ಕಲೆಕ್ಟರ್ ಆಗ್ತಾರೆ. ಸೊ ಆ ಥರ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ ಡೈಲಿ ಈ ಭಾಗವತ ಎಲ್ಲ ಓದ್ತಾ ಇದ್ದಾರೆ. ಒಂದು ದಿವಸ ಅವರು ಒಂದು ವೃಕ್ಷ ಕೆಳಗೆ ಕೂತ್ಕೊಂಡು ಈ ಥರ ಭಾಗವತ ರಿಸಿಕ್ಟ್ ಅವರು ಓದ್ತಾ ಇದ್ರು. ಆ ಟೈಮಲ್ಲಿ ಆ ವೃಕ್ಷದಲ್ಲಿ ಒಂದು ಬ್ರಹ್ಮ ರಾಕ್ಷಸ ಇತ್ತು. ಸೊ ಅದು ಆ ವೃಕ್ಷದಿಂದ ಹೊರಗೆ ಹೋಗಿ ಆ ವೃಕ್ಷ ಫುಲ್ಲು ಕೆಳಗೆ ಬಿತ್ತು. ಸೊ ಆ ಬ್ರಹ್ಮ ರಾಕ್ಷಸಗೆ ಒಂದು ಇದು ಮುಕ್ತಿ ಸಿಕ್ಕಿತ್ತು ಆ ಟೈಮಲ್ಲಿ. ಸೊ ಆಮೇಲೆ ಅವರು ಒಂದು ಆಟೋಗ್ರಫಿನೂ ಬರ್ತಿದ್ದಾರೆ. ಅವ್ರು ಏನೇನು ಮಾಡ್ತಾರೆ ಆಲ್ರೆಡಿ ಅವ್ರದ್ದು ಆಟೋಗ್ರಫಿ ಇದೆ. ಸೊ 1868 ಪೂರಿ ಬರ್ತಾರೆ. ಸೊ ಆ ಟೈಮಲ್ಲಿ ಬ್ರಿಟಿಷರ್ ಇರ್ತಾರೆ. ಸೊ ಬ್ರಿಟಿಷ್ ಗೌರ್ಮೆಂಟಲ್ಲಿ ಅವರು ಲೆವನ್ ಸಾಬ್ ಅಂತ ಒಬ್ಬರು ಇದ್ದಾರೆ. ಅವ್ರಿಗೆ ಸ್ವಲ್ಪ ಪರೀಕ್ಷೆ ಆಗ್ತಾರೆ. ಆಮೇಲೆ ಇವರದ್ದು ಗುರು ಯಾರಂದರೆ ಬಿಪಿನ್ ಬಿಹಾರಿ ಗೋಸ್ವಾಮಿ ಅಂತ ಹೇಳ್ತಾರೆ. ಅವರು ಪಾಂಚರಾತ್ರಿಕ ಫಾಲೋ ಮಾಡ್ತಾ ಇದ್ರು. ಸೊ ಅವ್ರ ಹತ್ರ ದೀಕ್ಷೆ ತಗೊಳ್ತಾರೆ. ಆಮೇಲೆ ಅವರು 2 ಹೆಂಡತಿ ಇದ್ದಾರೆ. ಒಬ್ಬರು ಫಸ್ಟು ಎಕ್ಸ್ಪೈರ್ ಆಗ್ತಾರೆ, ಎರಡನೇ ಹೆಂಡತಿ ಭಗವತಿ ದೇವಿ. ಸೊ ಅವ್ರದ್ದು 8 ಗಂಡು ಮಕ್ಕಳು ಮತ್ತು 5 ಹೆಣ್ಮಕ್ಳು ಇರ್ತಾರೆ. ಟೋಟಲು 13 ಚಿಲ್ಡ್ರನ್ಸ್ ಅವ್ರ ಫ್ಯಾಮಿಲಿಯಲ್ಲಿ, ದೊಡ್ಡ ಫ್ಯಾಮಿಲಿ. ಸೊ ಅದರಲ್ಲಿ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ನು ಕೂಡ ಬರ್ತಾರೆ. ಸೊ ಅವ್ರ ಹೆಸರು ಆನಂದ ಪ್ರಸಾದ್ ಆ ಟೈಮಲ್ಲಿ. ಆಮೇಲೆ ಭಕ್ತಿ ವಿನೋದ್ ಠಾಕೂರ್ ಆಗ್ತಾರೆ. ಸೊ 400 ಏರಿಯಲ್ಲಿ ಅವ್ರಿಗೆ ಟೈಟಲ್ ಕೊಡ್ತಾರೆ, ಭಕ್ತಿ ವಿನೋದ ಅಂತ ಒಂದು ಟೈಟಲ್ ಕೊಡ್ತಾರೆ. ಶ್ರೀ ಸಚ್ಚಿದಾನಂದ ಭಕ್ತಿ ವಿನೋದ್ ಠಾಕೂರ್ ಅಂತ ಅವ್ರಿಗೆ ಟೈಟಲ್ ಕೊಡ್ತಾರೆ. ಒಂದು ಇನ್ಸ್ಟಿಟ್ಯೂಟಿಂದ ಅವ್ರಿಗೆ ಟೈಟಲ್ ಕೊಡ್ತಾರೆ. ಸೊ ಒಂದು ದಿವಸ ಒಂದು ಸ್ಟೋರಿಯಲ್ಲಿ ಒಂದು ಯೋಗಿ ಇರ್ತಾರೆ, ಹೆಸರು ವಿಶ್ವಕ್ಷೇನ್ ಅಂತ. ಅವ್ರು ಸ್ವಲ್ಪ ಈ ಸಿದ್ಧಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಸಿದ್ಧಿ ಎಲ್ಲ ಇಟ್ಕೊಂಡು ಈಗ ಇದು ಬೆಂಕಿ ಒಳಗೆ ಹೋಗೋದು, ಚಿಕ್ಕದಾಗೋದು, ದೊಡ್ಡಾಗೋದು, ಇದೆಲ್ಲ ಸ್ವಲ್ಪ ತೋರಿಸಿ ತಾನೇ ಅಂತ ಭಗವಾನ್ ಅಂತ ಒಂದು ವೇಷ ಮಾಡಿಕೊಂಡು ಅಲ್ಲಿ ಹೇಳ್ತಾರೆ. ಆ ಟೈಮಲ್ಲಿ ಒಂದು ದಿವಸ ಏನು ಹೇಳ್ತಾರೆ, ನಾನೇ ಭಗವಂತ, ನಾನು ರಾಸಲ್ಲೆಲ್ಲ ಮಾಡ್ತೀನಿ, ಎಲ್ಲರೂ ಬನ್ನಿ ಅಂತ ಅವ್ರ ಹೆಣ್ಮಕ್ಳೆಲ್ಲ ಕರೀತಾರೆ. ಸೊ ಆ ಥರ ಟೈಮಲ್ಲಿ ಕಂಪ್ಲೇಂಟ್ ಬರುತ್ತೆ. ಅವಾಗ ಅವರು ರೆವೆನ್ ಸಾಬ್. ಸೊ ಅವ್ರು ಬಂದು ಈ ಥರ ಇವರು ಭಕ್ತಿ ವಿನೋದ್ ಠಾಕೂರ್ಗೆ ಬಂದು ಹೇಳ್ತಾರೆ, ಈ ಥರ ಇವನು ಒಂದು ಮಾಡ್ತಾ ಇದ್ದಾನೆ ಅಂತ. ಸೊ ಅವರು ಅರೆಸ್ಟ್ ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡ್ತಾರೆ. ಪೊಲೀಸವರೆಲ್ಲ ಹೋಗ್ತಾರೆ. ಬಟ್ ಅವರು ಸ್ವಲ್ಪ ಸಿದ್ಧಿ ಎಲ್ಲ ಗೊತ್ತಾಗಿದೆ. ಸೊ ಅದಕ್ಕೆ ಅವರು ಕ್ಯಾಚ್ ಮಾಡೋಕ್ಕಾಗಿಲ್ಲ. ಪೊಲೀಸ್ ಮತ್ತೆ ರಿಟರ್ನ್ ಬರ್ತಾರೆ. ಅವರು ಸ್ವಲ್ಪ ಮೆಜಿಷಿಯನ್ ಆಗಿದ್ದಾರೆ, ಅವರು ಇದು ಮಾಡ್ತಾರೆ ಅಂತ ಶೂನ್ಯ ಎಲ್ಲ ಅಂತಲ್ವ, ಅದೇ ಥರ. ಸೊ ಆಮೇಲೆ ಅವರು ನಾನು ಬರ್ತೀನಿ ಅಂತ ಭಕ್ತಿ ವಿನೋದ್ ಠಾಕೂರ್ ಹೋಗ್ತಾರೆ. ಹೋಗಿ ಅಲ್ಲಿ ಹರೇ ಕೃಷ್ಣ ಜಪ ಮಾಡಿ ಅವರು ಈಗ ಅರೆಸ್ಟ್ ಮಾಡಿ ಅಂತ ಹೇಳಿ ಅರೆಸ್ಟ್ ಮಾಡಿ ಜೈಲಲ್ಲಿ ಪರ್ಮನೆಂಟ್ ಆಗಿ ಅವರು ಜೈಲಲ್ಲಿ ಹಾಕ್ಬಿಡ್ತಾರೆ. ಸೊ ಆ ಥರ ಮಾಡೋ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ಅವ್ರ ಮಕ್ಕಳೆಲ್ಲ ಇದ್ದಾರಲ್ವ, 3 ಮಕ್ಕಳಿದ್ದಾರಲ್ವ, ಅವ್ರಿಗೆಲ್ಲ ಇದು ಡೈರಿ ಆಗುತ್ತೆ. ಫುಲ್ಲು ವಾಮಿಟು, ಸ್ಟೂಲು ಕಂಟಿನ್ಯೂಸ್ ಪಾಸ್ ಮಾಡ್ತಾರೆ. ಅವರು ಸ್ವಲ್ಪ ಹುಷಾರೇ ಇರೋದಿಲ್ಲ. ಎಲ್ಲ ಮಕ್ಕಳಿಗೆ ಒಂದೇ ಸತಿ ಆ ಥರ ಆಗುತ್ತೆ. ಆಮೇಲೆ ಅವ್ರ ವೈಫ್ ಕೂಡ ಬಂದು ಹೇಳ್ತಾರೆ, ಅವನೊಂದು ಭಗವಂತನ ಅವರು ಬಿಟ್ಬಿಡಿ, ಈ ಥರ ಅರೆಸ್ಟ್ ಮಾಡಬೇಡಿ, ಈ ಥರ ನಿಮ್ಮ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವರು ಅದೆಲ್ಲ ಬಿಡಿ, ಏನಾಗಲ್ಲ, ನೀವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಅದು ಎಲ್ಲ ಸರಿ ಹೋಗುತ್ತೆ. ಅದೇ ಥರ ನೈಟ್ ಜಪ ಮಾಡ್ತಾರೆ, ಎಲ್ಲರಿಗೂ ಬೆಳಗ್ಗೆ ಸರಿಯಾಗುತ್ತೆ. ಸೊ ಇನ್ನೊಂದು ಏನಂದರೆ, ಅವರು ಒಂದು ದಿವಸ ಡೈಲಿ ನೈಟ್ ಅವರು ಬುಕ್ ಬರೀತಾ ಇರ್ತಾರೆ. ಸೊ ಒಂದು ದಿವಸ ಅವ್ರಿಗೆ ನಿದ್ರೆ ಬೆಳಗ್ಗೆ ಎದ್ದು ಬಂದು ನೋಡ್ತಾರೆ. ಅವರು ಮನೆ ರೂಫಲ್ಲಿ ಮೇಲ್ಗಡೆ ನಿಂತು ನೋಡಿದ್ರೆ ಅವ್ರಿಗೊಂದು ಪಿಲ್ಲರ್ ಥರ ಒಂದು ಲೈಟು ಕಾಣಿಸ್ತಾ ಇರುತ್ತೆ. ಆ ಕಡೆ ಗಂಗೆ ಆ ಕಡೆ ಅವ್ರ ಪಿಲ್ಲರ್ ಥರ ಒಂದು ಲೈಟ್ ಕಾಣಿಸ್ತಾ ಇದೆ. ಸೊ ಅದು ಏನಂದರೆ ಅದೇ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುದು ಅವತಾರ ಸ್ಥಳಿ. ಸೊ ಅಲ್ಲೇ ಎಲ್ಲಿ ಆ್ಯಕ್ಚುಲಿ ಈಗ ನಾವು ಹೋಗಿ ನೋಡ್ಬೋದು, ಬಟ್ ಮುಂಚೆನೇ ಯಾರು ಗೊತ್ತಿರಲಿಲ್ಲ. ಸೊ ಎಲ್ಲಿ ಚೈತನ್ಯ ಮಹಾಪ್ರಭು ಅಂತ ಅವರೊಂದು ಜಾಗ ಅಲ್ಲಿ ಅವ್ರಿಗೆ ಕಾಣಿಸ್ತಾರೆ. ಆಮೇಲೆ ಅವರು ಇದೊಂದು ಶ್ರೀಲ ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್ ಅವರಿಂದ ಒಂದು ಕರ್ನೆಕ್ಟಿಂದ ಅವ್ರಿಗೆ ಈ ಥರ ಒಂದು ಇದು ಸಿಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಮತ್ತೆ ಅಲ್ಲಿ ಜಾಗ ಹೋಗಿ ನೋಡ್ತಾರೆ. ಸೊ ಇದು ಏನು ಜಾಗ ಅಂತ ನೋಡಿದ್ರೆ ಅವರು ಅದು ಒಂದು ಮುಸ್ಲಿಂ ಏರಿಯಾ ಆಗಿರುತ್ತೆ. ಸೊ ಒಂದು ಮುಸ್ಲಿಂ ಅವರು ಆ ಜಾಗನ ಇಟ್ಕೊಂಡಿರ್ತಾರೆ. ಸೊ ಆಮೇಲೆ ಕೇಳ್ತಾರೆ, ಸೊ ನೀವು ಈ ಜಾಗದಲ್ಲಿ ಏನು ಮಾಡ್ತೀರಪ್ಪ? ನಾವು ಟ್ರೈ ಮಾಡ್ತಾ ಇದ್ದೀವಿ